ಬಿಜೆಪಿ ಅವರು ಬಜೆಟ್ ಮುಗಿಯವರೆಗೆ ಕುಂತೇ ಇಲ್ಲ ಅವರು ಒಂದೇ ಮತ್ತು 10 ನಿಮಿಷದಲ್ಲಿ ಹೋಗ್ಬಿಟ್ರು ಅವರು. ಯಾಕಂದರೆ ಕೇಂದ್ರ ಸರ್ಕಾರದ ಏನು ಅನ್ಯಾಯ ಆಗಿದೆ ತೆರಿಗೆ ಇದರಲ್ಲಿ ಏನು ಹಣ ಬರಬೇಕಾಗಿದೆ ಅದನ್ನು ಹೇಳ್ತು ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಶ್ವೇತಪತ್ರ ಥರನೇ ಇತ್ತು ನಮ್ಮ ಮುಖ್ಯಮಂತ್ರಿಗಳ ಬಜೆಟು ಇದರಲ್ಲಿನೂ ಕೂಡ ಬಜೆಟ್ನೂ ಆಯಿತು ಶ್ವೇತಪತ್ರನೂ ಆಯಿತು ಎರಡನ್ನೂ ಕೂಡ ಆದಮೇಲೆ ಇವ್ರು ಎದ್ದು ಹೋಗಿದ್ದಾರೆ ಅವತ್ತು ಸಹ ಕುಂಡ್ರಷ್ಟು ಏನು ಕೂಡ ಇಲ್ಲ ನೋಡಿ. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಬಜೆಟನ್ನು ಮಂಡನೆ ಮಾಡಿದ್ದಾರೆ. 15ನೇ ಬಜೆಟ್ ಆಗಿದೆ. ಈ ಬಜೆಟ್ನಲ್ಲಿ ಇವತ್ತು ಸಹ 5 ಗ್ಯಾರಂಟಿಗಳಲ್ಲದೆ ಇವತ್ತು ಏನೇನು ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ತೊಗೊಂಡು ಕೊಟ್ಟಿದ್ದಾರೆ. ಎಲ್ಲ ವರ್ಗಕ್ಕೂ ಕೂಡ ಇವತ್ತು ಸಹ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಬಜೆಟ್ನಲ್ಲಿ ಇದು ಒಂದು ಬಜೆಟ್ ಜೊತೆಗೆ ಇದು ಒಂದು ಶ್ವೇತಪತ್ರವಾಗಿಯೂ ಕೂಡ ಇವತ್ತು ಸಹ ಹೊರಗೆ ಬಂದಿದೆ. ಯಾಕಂದರೆ ವೈಟ್ ಪೇಪರ್ ಬಗ್ಗೆ ಕೇಳ್ತಾ ಇದ್ರು ಕೇಂದ್ರ ಸರ್ಕಾರದವರು. ಕೇಂದ್ರ ಸರ್ಕಾರ ಏನು ಅನ್ಯಾಯ ಮಾಡಿದೆ, ಹಿಂದಿನ ರಾಜ್ಯ ಸರ್ಕಾರ ಏನು ಲಯಬಿಲಿಟೀಸ್ ನಮ್ಮಲ್ಲಿ ಬಿಟ್ಟು ಹೋಗಿದ್ದಾರೆ, ಅದೆಲ್ಲವನ್ನು ಕೂಡ ಇವತ್ತು ಸಹ ಎಳೆಯಾಗಿ ಮುಖ್ಯಮಂತ್ರಿಗಳು ಇವತ್ತು ಸಹ ಹೇಳಿದ್ದಾರೆ. ಹೀಗಾಗಿ ಅವರು ವಿರೋಧ ಪಕ್ಷದವರು ಈ ಬಜೆಟ್ ಮುಗಿಯೋವರೆಗೆ ಕುಂಡ್ರಂಥದ್ದು ಅವ್ರಿಗೆ ತಾಳ್ಮೆ ಇರಲಿಲ್ಲ. 10 ನಿಮಿಷಕ್ಕೆ ಎದ್ದು ಹೋಗಿದ್ದಾರೆ ಅವರು. ಅಂದ್ರೆ ಏನು ತೋರಿಸ್ತದೆ ಅವ್ರದ್ದು ಕೇಂದ್ರ ಸರ್ಕಾರದ ತಾರತಮ್ಯ ಏನಾಗಿದೆ ಅಂತ ತೋರಿಸ ಮೇಲೆ ಅವ್ರಿಗೆ ತಾಳ್ಕೊಳ್ಳಿಕ್ಕಾಗಲಿಲ್ಲ. ಅವಾಗ ಎದ್ದು ಹೋಗಿದ್ದಾರೆ ಅವರು. ಪ್ರಮುಖವಾಗಿ 4-5 ನೀರಾವರಿ ಯೋಜನೆಗಳಿಗೆ ಯಾವ್ದು ಹಣನೇ ಇಟ್ಟಿಲ್ಲ ಈ ಬಜೆಟ್ನಲ್ಲಿ. ನೋಡಿ, ನೀರಾವರಿಗೆ ಸುಮಾರು 19,000 ಕೋಟಿ ರೂಪಾಯಿನ ಕೊಟ್ಟಿದ್ದೇವೆ. ಕೊಡ್ತೀವಿ. ಈ ವರ್ಷ 19,000 ಕೋಟಿ ಕೊಟ್ಟಿದ್ದೀವಿ. ಏನು ಹಣ ಇಟ್ಟಿಲ್ಲ ಅಂತ ಹೇಳ್ತಾರಲ್ಲ, 19,000 ಕೋಟಿ ರೂಪಾಯಿಗಳು ನೀರಾವರಿಗೆ. ಅಪ್ಪರ್ ಕೃಷ್ಣದಲ್ಲಿ ಕೂಡ ಇವತ್ತು ಅಪ್ಪರ್ ಕೃಷ್ಣ ನೋಡಿ, ಮೇಕೆದಾಟು ಮತ್ತು ಕಳಸಾ ಬಂಡೂರಿ ಅದಕ್ಕೆ ಇನ್ನೂ ಆಗ್ಲಿಕ್ಕೆ ಸಮಯ ತೆಗೆದುಕೋತದೆ. ಕ್ಲಿಯರೆನ್ಸ್ ಆದ್ಮೇಲೆ ದುಡ್ಡು ಕೊಡ್ಬೇಕಾಗ್ತದೆ. ಇವತ್ತು ಅಪ್ಪರ್ ಕೃಷ್ಣನು ಕೂಡ ಇವತ್ತು ಸಹ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಇದು ಕೊಡ್ಬೇಕಾಗ್ತದೆ. ಹೌದು, ನೋಡಿ, ಮೇಕೆದಾಟುಗೆ ಇನ್ನೂ ನಮಗೆ ಕ್ಲಿಯರೆನ್ಸ್ ಬಂದಿಲ್ಲ. ಈಗ ಹಣ ಇಟ್ಟರು ವಾಸಲ ಇವರು ಹಣ ಇಟ್ಟರು 1,000 ಕೋಟಿ ರೂಪಾಯಿ. ಏನು ಪ್ರಯೋಜನ ಆಯ್ತಾ? ಕಳಸಾ ಬಂಡೂರಿಗೆ 1,000 ಕೋಟಿ ರೂಪಾಯಿ ಏನು ಪ್ರಯೋಜನ ಆಯ್ತಾ? ಇವತ್ತು ಕ್ಲಿಯರ್ ಸಬರ್ಬನ್ ರೈಲ್ವೇಸ್ ಹೇಳಿದೇವಲ್ಲ ಇವತ್ತು ಅದನ್ನು ಹೇಳಿದ್ದೀವಿ. ಇವತ್ತು ಒಂದೇ ಒಂದು ಕಾರಿಡಾರ್ ಇದು ಮಾಡಿದ್ದೀವಿ, 2ನೇ ಕಾರಿಡಾರ್ನ ಟೆಂಡರ್ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಇವತ್ತು ಸಹ ನಾವು KFW ಬ್ಯಾಂಕಿನ ಕೂಡ ನಾವು ಜರ್ಮನ್ ಬ್ಯಾಂಕ್ ಇದನ್ನು ಕೂಡ ಸಹಿ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಹಣದ ಜೊತೆ ನಮ್ಮ ಹಣ ಏನು ಕೊಡೋದು ಅದನ್ನು ಕೊಡುವುದಲ್ಲದೆ ತ್ವರಿತವಾಗಿ ಆಗಲಿಕ್ಕೆ ನಾವೇ ಒತ್ತಾಯ ಮಾಡ್ತೀವಿ.